ಪಾಕಿಸ್ತಾನದ ವಿರುದ್ಧ ಇಡೀ ಭಾರತೀಯರ ರಕ್ತ ಕೊತ ಕೊತ ಅಂತ ಕುದೀತಾ ಇದೆ. 26 ಜನರ ಸಾವಿಗೆ ಹತ್ಯೆಗೆ ಪ್ರತೀಕಾರಕ್ಕಾಗಿ ಕಾಯ್ತಾ ಇದ್ದಾರೆ. ಇದೀಗ ಜಮೀರ್ ಅಹಮದ್ ಖಾನ್ ಕೂಡ ಹೇಳಿದ್ರು. ಜಮೀರ್ ಏನು ಹೇಳಿದ್ರು? ಮೋದಿ ಅನುಮತಿ ಕೊಟ್ಟರೆ ನಾನು ಗಡಿಯಲ್ಲಿ ಹೋಗಿ ಯುದ್ಧ ಮಾಡಲಿಕ್ಕೂ ತಯಾರು ಅಂತ ಹೇಳಿದ್ರು. ನಾನು ಗಡಿಯಲ್ಲಿ ಹೋಗಿ ಯುದ್ಧ ಮಾಡ್ತೀನಿ ಅಂತ ಹೇಳಿದ್ರು ಜಮೀರ್ ಅಹಮದ್ ಖಾನ್. ಇದೀಗ ಮತ್ತೊಬ್ಬ ಮುಸ್ಲಿಂ ಲೀಡರ್ ಅದೇ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಯಾರವರು? ಜಮೀರ್ ಜೊತೆ ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಹೆಸ್ಕಾಂನ ಅಧ್ಯಕ್ಷ ಸೈಯದ್ ಅಜಂಪೀರ್ ಖಾದ್ರಿ. ಜಮೀರ್ಗೆ ಧೈರ್ಯ ಇದೆ, ಸಾಮರ್ಥ್ಯ ಕೂಡ ಇದೆ. ದೇಶಕ್ಕಾಗಿ ಜಮೀರ್ ಪ್ರಾಣ ಕೊಡ್ತೀನಿ ಎಂದಿದ್ದಾರೆ. ನಾನು ಕೂಡ ಅವರ ಜೊತೆ ಹೋಗೋದಕ್ಕೆ ರೆಡಿ ಇದ್ದೇನೆ. ಬಿಜೆಪಿಯವರಿಗೆ ಟೀಕೆ ಮಾಡ್ತಾರೆ, ಯಾಕಂದರೆ ಅವರಿಗೆ ಟೀಕೆಯೇ ಬಂಡವಾಳ ಅಂತ ವಾಗ್ದಾಳಿ ಮಾಡಿದ್ದಾರೆ. ಅಲ್ಲ, ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ದೀನಿ. ಈ ಬಿ ಜೆ ಪಿಯವರವ್ರ ಬಗ್ಗೆ ಟೀಕಾ ಮಾಡಿದ್ದು ಕೂಡ ನೋಡಿದ್ದೀನಿ. ಬಿ ಜೆ ಪಿಯವರಿಗೆ ಬಂಡವಾಳ ಇಲ್ಲ, ಕಾಂಗ್ರೆಸ್ಸಿಗರ ಮೇಲೆ ಟೀಕಾ ಮಾಡೋದು ಅದೇ ಒಂದು ಬಂಡವಾಳ. ಜಮೀರ್ ಅಹಮದ್ ಹೇಳಿದ್ದು ದೇಶದ ಐಕ್ಯತೆ, ಏಕತೆ, ದೇಶದ ಹಿತದೃಷ್ಟಿಯಿಂದ ದೇಶಕ್ಕಾಗಿ ಅವರು ಪ್ರಾಣ ಕೊಡ್ತೀನಿ ಅಂದಾರೆ, ಯಾವುದೋ ಇದಕ್ಕಲ್ಲ. ಅದಕ್ಕೆ ನಾನು ಕೂಡ ಅವ್ರ ಜೊತೆ ಹೋಗಲಿಕ್ಕೆ ರೆಡಿ ಇದ್ದೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಅನುಮತಿ ಕೊಟ್ಟರೆ ನಾನು ಕೂಡ ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತೀನಿ ಅನ್ನೋದನ್ನೇ ರೆಡಿ ಆಯ್ತು. ನೋಡಿ, ಪಹಲ್ಗಾಮ್ ಘಟನೆ ಇವತ್ತು ಇಡೀ ಭಾರತೀಯರಿಗೆ ನೋವು ತಂದಿರತಕ್ಕಂಥದ್ದು. ಜೊತೆಗೆ ಭಾರತ ದೇಶ ಮೇಲೆ ಯಾರ್ಯಾರ ಪ್ರೀತಿ ಅಭಿಮಾನ ಇಟ್ಟಾರ ಅವರು ಎಲ್ಲ ಜಗತ್ತಿನಾಗ ಅದರ ಖಂಡನೆ ಮಾಡಿದ್ವಿ. ನಾನು ಕೂಡ ಖಂಡಿಸ್ತೇನೆ. ಬಟ್ ನಮ್ಮ ನಾಯಕರು ಜಮೀರ್ ಅಹಮದ್ ಸಾಹೇಬರು ಏನು ನಾನೇ ಹೋಗ್ತೀನಿ ಪಾಕಿಸ್ತಾನಿಗೆ ಅಂತ ಹೇಳಿದಾರಲ್ಲ, ಅದು ನಿಜಕ್ಕೂ ಅವರಲ್ಲಿ ಆ ಧೈರ್ಯ ಇದೆ, ಆ ಸಾಮರ್ಥ್ಯ ಇದೆ. ಜಮೀರ್ ಅಹಮದ್ ಅವರು ಈ ರಾಜ್ಯದಲ್ಲಿ ಜನಪ್ರಿಯ ನಾಯಕರಾಗಿದ್ದಾರೆ ಸರ್ವ ಜನಾಂಗಕ್ಕೆ. ಹಾಗಾಗಿ ಅವರು ನಮ್ಮ ದೇಶದ ಅಭಿಮಾನ, ದೇಶದ ಜನಕ್ಕೆ, ನಮ್ಮ ಕನ್ನಡಿಗರಿಗೆ, ಭಾರತೀಯರಿಗೆ ಮಾಡಿರ್ತಕ್ಕಂಥ ಏನು ಆ ಘಟನೆ ಅವರಿಗೆ ನಮಗೆಲ್ಲ ಭಾಳ ನೋವು ತಂದಿದೆ. ಜಮೀರ್ ಅಹಮದ್ ಪಾಕಿಸ್ತಾನ ಹೋದ್ರೆ ಅವ್ರ ಜೊತೆ ನಾನು ಕೂಡ ಹೋಗೋಣ, ನಾನು ಒಬ್ಬ ಅಂಥೇಳಿ ನೀವು ತಿಳ್ಕೊರಿ, ನಿಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ. ನಾನು ಕೂಡ ಬಾಂಬನ್ನು ಕಟ್ಕೊಂಡು ಹೋಗಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತೀನಿ ಅನ್ನೋ ಮಾತು ಹೇಳಿದೆ. ಅದೇ, ಈಗ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡೋದೇ ಇದು ನಾವು ಭಾರತೀಯರು. ಭಾರತ ದೇಶ ನಮ್ಮದು, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ. ಜಗತ್ತಿನಲ್ಲಿ ಭಾರತ ದೇಶ ಶ್ರೇಷ್ಠ. ಭಾರತಕ್ಕೆ ಯಾರೋ ಟಚ್ ಮಾಡಿದರೆ ನಾವು ಬಿಡೋದಿಲ್ಲ. ಪಾಕಿಸ್ತಾನ ಏನು ಇವತ್ತು ಮಾಡಿರ್ತಕ್ಕಂಥ ಈ ಘಟನೆ ಅದು